ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಬೇಕಾಗಿರತಕ್ಕಂತಹ ಹಾಗೂ ಈಗಿನ ಸಂದರ್ಭಕ್ಕೆ ತುಂಬ ಅಮೂಲ್ಯವಾಗಿರತಕ್ಕಂತಹ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತೇನೆ. ಋಣಬಾಧೆ, ಸಾಲಬಾಧೆ ಯಾವ ರೀತಿ ತೀರಿಸ್ಕೊಂಡು ಸಾಲದಿಂದ ಮುಕ್ತಿಯನ್ನು ಹೊಂದತಕ್ಕಂಥದ್ದು ಅಂತ ಈ ಸಂಚಿಕೆಯನ್ನು ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ಸಾಲದಲ್ಲಿ ಸಿಗಾಕೊಂಡಿರ್ತಾನೆ, ಒಂದಲ್ಲ ಒಂದು ಋಣದಲ್ಲಿ ಇದ್ದೇ ಇರ್ತಾನೆ. ಅದು ನನ್ನನ್ನು ಸಹಿತ ನಿಮ್ಮನ್ನು ಸಹಿತ ಋಣಮುಕ್ತರಾಗಿ ಬದುಕತಕ್ಕಂಥ ತುಂಬ ಕಷ್ಟ. ಒಂದಲ್ಲ ಒಂದು ಋಣದಲ್ಲಿರ್ತೇವೆ. ಕೊನೆ ಪ್ರಹಶಃ ನಾವು ಪ್ರಕೃತಿಯ ಋಣದಲ್ಲಾರ ಬದುಕಬೇಕಾಗತ್ತೆ. ಋಣಮುಕ್ತರಾಗಿ ಬದುಕತಕ್ಕಂಥ ತುಂಬ ಕಷ್ಟ. ಆದರೆ ಹಣಕಾಸಿನ ಸಾಲವಿಲ್ಲದೆ ಇರತಕ್ಕಂಥ ಹಣಕಾಸಿನ ಸಾಲವನ್ನು ಯಾವ ರೀತಿ ತೀರಿಸ್ಕೊಳ್ಬೋದು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಜನ ಕೇಳ್ತಿರ್ತೀರಿ, ಸಾಲ ಬಾಧೆ ನಿವಾರಣೆ ಆಗ್ತಾ ಇಲ್ಲ. ಇವತ್ತು ಸಾಲ ತೀರ್ಸೋಕೆ ಎಲ್ಲಿಂದನೋ ದುಡ್ಡು ತಂದಿರ್ತೀವಿ, ಮತ್ತು ಆ ಸಾಲ ತೀರ್ಸೋಕೆ ಮತ್ತಿಂದೆಲ್ಲಿನೋ ದುಡ್ಡು ತಂದಿರ್ತೀವಿ. ಈ ಥರ ಸರ್ಕಸ್ ಮಾಡೋದೇ ಜೀವನ ಆಗ್ಬಿಟ್ಟಿದೆ. ಇನ್ನು ಕೆಲವರು ಹೇಳ್ತಾರೆ, ಒಂದು ಒಡವೆನ ಅಡ ಇಟ್ಟಿದ್ವಿ, ಆ ಅಡ ಇಟ್ಟಿರತಕ್ಕಂಥ ಮದುವೆ ಮನೆಗೆ ಬರೋಂಗೇ ಇಲ್ಲ, ಮತ್ತಿನ್ನೆಲ್ಲ ತೆಗೆದುಕೊಂಡು ಅಡ ಇಡ್ತೀವಿ. ರೊಟೀನ್ ಇದೇ ಆಗ್ಬಿಟ್ಟಿದೆ. ಸಾಲದಿಂದ ಹೊರಡನೆ ಬರೋಕ್ಕಾಗ್ತಾ ಇಲ್ಲ. ಯಾವಾಗ ಸಾಲ ಬಾಧೆಯಿಂದ ದೂರ ಆಗ್ತೀವಿ ಸಾಕು, ಲಕ್ಷ್ಮೀ ನೋಡಿದ್ರೆ ಸಾಕು ಅಂತ ತುಂಬ ಜನ ಕೇಳ್ತಿರ್ತೀರಿ. ಇದಕ್ಕೇನಾರ ರೆಮಿಡೀಸ್ಗಳಿದೆಯಾ? ನಮ್ಮ ಮನೆಯಲ್ಲೇ ಸರಳವಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದಾ? ಅಥವಾ ನಮ್ಮ ಮನೆಯ ಪರಿಸ್ಥಿತಿ ಅಥವಾ ಮನೇಲಿ ಇಟ್ಕೊಳ್ತಕ್ಕಂಥ ವಸ್ತುವಿನ ಮೇಲೂ ಇದು ಡಿಪೆಂಡ್ ಆಗಿರುತ್ತಾ? ಖಂಡಿತ ಹೌದು. ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೀವು ಮನೇಲಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಯಾವ ರೀತಿ ದೊಡ್ಡ ಮಟ್ಟದ ಸಾಲದ ಸುಳಿಯಲ್ಲಿ ನೀವು ಸಿಗಾಕೊಳ್ಳತಕ್ಕಂಥ ಸನ್ನಿವೇಶಗಳು ತಂದು ಕೊಟ್ಬಿಡುತ್ತೆ ಅಂಥೇಳಿ. ಪ್ರಮುಖವಾಗಿ ಮನೆಯಲ್ಲಿ ಲಕ್ಷ್ಮಿ ಆವಾಸ ಸ್ಥಾನವಾದರೆ ಮಾತ್ರ ಸಾಲ ಬಾಧೆ ತೀರುತ್ತೆ. ಅಂದರೆ ನಿಮ್ಮ ಜೊತೆ ಲಕ್ಷ್ಮಿ ಇರಬೇಕು. ಮೊದಲು ನಿಮ್ಮ ಕೈಯಲ್ಲಿ ದುಡ್ಡೇ ಇಲ್ಲ, ಲಕ್ಷ್ಮಿನೇ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಸಾಲ ಮಾಡುವಂಥರಾಗ್ತೀರಾ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂದರೆ ಏನಾಗಬೇಕು? ಮನೆ ಬೇಸಿಕಲಿ ಜ್ಯೋತಿಷ್ಯ ಅಲ್ಲ, ಇದು ಕಾಮನ್ ಸೆನ್ಸ್. ಮನೆಯನ್ನು ಶುಚಿತ್ವವಾಗಿ ಇಟ್ಕೊಳ್ಬೇಕು, ಮನೆ ನೀಟಾಗಿರ್ಬೇಕು. ಯಾವಾಗಲೂ ಮನಸ್ಥಿತಿ ಮನೆ ಎರಡೂ ನೀಟಾಗಿದ್ದರೆ ಮಾತ್ರ ಲಕ್ಷ್ಮಿ ನಿಮ್ಮ ಜೊತೆಗೆ ನಿಂತ್ಕೋತಾಳೆ. ಮನೆಯನ್ನು ತುಂಬ ಜನ ನೀವು ಅಬ್ಸರ್ವ್ ಮಾಡಿ, ಯಾರಾದ್ರೂ ಮನೆಗೆ ಹೋದರೆ ನಿಮಗೆ ತುಂಬ ಇರಿಟೇಟ್ ಆಗಿಬಿಡುತ್ತೆ. ಸಂಪೂರ್ಣ ವಾತಾವರಣನ ಕಲುಷಿತವಾಗಿ ಇಟ್ಕೊಂಡಿರ್ತಾರೆ. ಸಂಪೂರ್ಣ ವಾತಾವರಣ ಒಂಥರ ಅವ್ರ ಮನೆಗೆ ಹೋದರೆ ಯಾವಾಗ ಎದ್ದು ಬರಬೇಕು ಅಂತ ಅನ್ನಿಸ್ಬಿಡುತ್ತೆ. ನಿಮಗೆ ಆ ಥರ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಲಕ್ಷ್ಮಿ ನೆಲೆಸಿರ್ತಾಳ? ಖಂಡಿತ ಇಲ್ಲ. ಇನ್ನು ತುಂಬ ಜನ ಮಾಡತಕ್ಕಂಥ ತಪ್ಪು, ದೇವ್ರ ಮನೇಲಿ ಸೋಮವಾರ ದೀಪ ಹಚ್ಚಿದ್ರೆ ನೆಕ್ಸ್ಟ್ ಸೋಮವಾರವೇ ದೇವ್ರ ಮನೆ ಬಾಗಿಲು ತೆಗೆಯೋದು. ಅಲ್ಲಿಯವ್ರಿಗೆ ಹೂವೆಲ್ಲ ಒಣಗೋಗಿ ದೀಪ ಎಲ್ಲ ಆರೋಗಿ ಆ ಕಡೆ ತಿರುಗು ನೋಡೋದಿಲ್ಲ. ನಿಮಗೆ ಮಾತ್ರ ಪ್ರತಿನಿತ್ಯ ದುಡ್ಡು ಬೇಕು, ಪ್ರತಿನಿತ್ಯ ಐಷಾರಾಮಿ ವಸ್ತುಗಳು ಬೇಕು, ಪ್ರತಿನಿತ್ಯ ಸ್ನಾನ ಮಾಡ್ತೀರಾ, ಪ್ರತಿನಿತ್ಯ ಚೆನ್ನಾಗಿರತಕ್ಕಂಥ ಕಲ್ಕಲರ್ಸ್ ಬಟ್ಟೆಗಳು ಹಾಕ್ಕೊಳ್ತೀರಾ. ಆದರೆ ಭಗವಂತನ ನೆನೆಸ್ಕೊಳ್ತಕ್ಕಂಥದ್ದು ವಾರ ಒಪ್ಪತ್ತುಗಳು ಮಾತ್ರ. ಇದು ಸರಿಯಾ? ಖಂಡಿತ ತಪ್ಪು. ಮೊದಲು ಪ್ರತಿನಿತ್ಯವೂ ದಿನಕ್ಕೆ ಆದರೂ 2 ಬಾರಿ ದೇವರ ದೀಪವನ್ನು ಹಚ್ಚತಕ್ಕಂಥವರಾಗಿ, ಅಟ್ಲೀಸ್ಟ್ ಈ ಕಲಿಯುಗ ಆಗಲ್ಲ, ನನಗೂ ಅರ್ಥವಾಗತ್ತೆ. ತುಂಬ ಜನ ಹೇಳ್ತೀರಾ, ಗುರುಗಳೇ ನೀವೇನೋ ಹೇಳ್ಬಿಡ್ತೀರಾ, ಬೆಳಗ್ಗೆ ಸಂಜೆ ದೀಪ ಹಚ್ಚಿ, ಟೈಮು ಆಫೀಸು ಆಗೋದೇ ಇಲ್ಲ, ಸಂಜೆ ಮಡಿಯಿಂದ ಇರೋಕ್ಕಾಗೋದಿಲ್ಲ, ಆಫೀಸಿಂದ ಬಂದ ಮೇಲೆ ಮನಸ್ಸು ಒಪ್ಪಲ್ಲ. ಬೆಳಗಿನಾರ ಶುಚಿಯಿಂದ ದೀಪ ಹಚ್ಚೋದು. ತುಂಬ ಕಡೆ ಮನೆ ವಾಸ್ತುಗೆ ಹೋಗ್ತಾ ಇರ್ತೀರಲ್ಲ, ಎಷ್ಟೋ ಕಡೆ ನೋಡಿರ್ತೀನಿ, ಅವ್ರು ದೇವ್ರ ದೀಪ ಹಚ್ಚಿ ದೇವರಿಂದ ತುಂಬ ಒಣಗೋಗಿ ಎಲ್ಲದಾಗ್ಬಿಟ್ಟಿರ್ತಲ್ಲ, ಹೂವೇ ತೆಗೆದಿರಲ್ಲ. ಬಳಸಬಾರ್ದು. ಕೆಲವು ಕಡೆ ಕೊಳತೋಗಿರತಕ್ಕಂಥ ಹೂಗಳು ದೇವ್ರ ಮೇಲೆ ಇರೋದನ್ನು ನಾನು ನೋಡಿದ್ದೀನಿ. ಹೀಗೆಲ್ಲ ಇದ್ದಾಗ ಹೇಗೆ ಮನೇಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ, ಹೇಗೆ ಸಾಲಬಾಧೆ ದೂರವಾಗುತ್ತೆ? ಮೊದಲು ದೇವರ ಮನೆಯನ್ನು ಪ್ರತಿನಿತ್ಯ ಶುಚಿತ್ವವಾಗಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಣಗಿರೋ ಹೂಗಳು ದೇವರ ಮೇಲಿರೋಂಗಿಲ್ಲ. ಫಸ್ಟ್ ಪಾಯಿಂಟ್ ಇದು. ಮೊದಲು ದೇವ್ರ ಮೇಲೆ ಯಾವ್ದಾದ್ರು ಒಣಗೋಗಿರೋ ಹೂಗಳಿದ್ರೆ ಮೊದಲು ತೆಗೆದಿ. ನೀವು ಹೂ ತಂದೆ ಇಲ್ವ ಹಾಕೋಕ್ಕೆ ಪರವಾಗಿಲ್ಲ, ಆದರೆ ಒಣಗೋಗಿರೋ ಹೂಗಳನ್ನು ದೇವ್ರ ಮೇಲೆ ಬಿಡಬೇಡಿ. ಮೊದಲು ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗೂ ಶುಕ್ರವಾರ ಮಂಗಳವಾರ ಅನುಕೂಲವಾದಷ್ಟು ಅಥವಾ ಪ್ರತಿನಿತ್ಯ ನಿಮಗೆ ಶಕ್ತಿ ಇದ್ದರೆ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚತಕ್ಕಂಥವ್ರು ಹಾಕಿ. ಯಾರೂ ತುಪ್ಪದ ದೀಪವನ್ನು ಮಂಗಳವಾರ ಶುಕ್ರವಾರ ಹಚ್ತಾರೋ ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹವಾಗುತ್ತೆ. ಅಭಿವೃದ್ಧಿಯನ್ನು ಹೊಂದುವಂತರಾಗ್ತಿರೋ ಜೀವನದಲ್ಲಿ. ಹಾಗೂ ನಮ್ಮೊಂದಿಗೆ ಲಕ್ಷ್ಮಿ ಇದ್ದು ಸಾಲವನ್ನು ತೀರಿಸ್ಕೊಳ್ಬೇಕು ಅಂದರೆ ಮನೇಲಿ ಮತ್ತೇನು ಮಾಡಬೇಕು ಅಂದರೆ, ಮನೆಯಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿನ ಮೊದಲು ಹೊರಗಡೆ ಹಾಕಬೇಕು. ಅದಕ್ಕಿರತಕ್ಕಂಥ ಸರಳ ಪರಿಹಾರ ಅಂದರೆ, ಪ್ರತಿ ಶನಿವಾರ ಮನೆಯನ್ನು ಒರೆಸ್ಬೇಕಾದ್ರೆ ಆ ಒರೆಸತಕ್ಕಂಥ ನೀರಿಗೆ ಪೆನಾಲ್ ಮತ್ತೊಂದು ಏನೂ ಹಾಕ್ಬಿಡಿ. ಒಂದು ಮುಷ್ಟಿಗೆಷ್ಟು ಕಲ್ಲುಪ್ಪನ್ನು ಹಾಕತಕ್ಕಂಥದ್ದು ನೀರಿಗೆ.
ಕರಗಿದ ನಂತರ ಆ ನೀರಿನಲ್ಲೇ ಸಂಪೂರ್ಣ ಮನೆಯನ್ನು ಒರೆಸಿ ವಾಶ್ರೂಮ್ ಕಬೋರ್ಡ್ಗೆ ತೆಗೆದುಕೊಂಡು ನೀರು ಹಾಕಿ. ಒಂದು ಋಣಾತ್ಮಕ ಶಕ್ತಿಗಳಿದ್ದರೆ ದೂರವಾಗುತ್ತೆ, ನೆಗೆಟಿವ್ ಎನರ್ಜಿಗಳು ಮನೆಯನ್ನು ಬಿಟ್ಟು ಹೋಗುತ್ತೆ, ಧನಾತ್ಮಕ ಶಕ್ತಿ ಎನರ್ಜಿ ಮನೇಲಿ ವೃದ್ಧಿ ಆಗುತ್ತೆ, ಆಟೋಮೆಟಿಕ್ಲಿ ಲಕ್ಷ್ಮಿ ವೃದ್ಧಿಯಾಗಿ ಇರತಕ್ಕಂಥ ಸಾಲಬಾಧೆ ದೂರವಾಗುತ್ತೆ. ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಕೂಡ ಶನಿವಾರದೊತ್ತು ಮಾಡತಕ್ಕಂಥದ್ದು. ಹಾಗೂ ಹೊಸ್ಲು ಮುಂದೆ ತುಂಬ ಜನ ಸ್ಲಿಪ್ಪರ್ ಬಿಟ್ಬಿಟ್ಟಿರ್ತಾರೆ. ಯಾರ ಮನೆಯ ಮುಂದೆ ಸ್ಲಿಪ್ಪರ್ ಬಿಟ್ಟಿರ್ತೀರೋ ಲಕ್ಷ್ಮಿ ಇರಲಿ, ಶಾಂತಿ ನೆಮ್ಮದಿಯೂ ಕೂಡ ಇರೋದಿಲ್ಲ. ಮನೆಯ ಬಾಗಿಲು ಲಕ್ಷ್ಮಿ ಆವಾಸ ಸ್ಥಾನ ಪ್ರಮುಖವಾಗಿ ಮನೆಯ ಮುಂಭಾಗದಲ್ಲಿ ಹೊಸ್ಲು ಮೇಲೆ ಹೊಸ್ಲು ಅಕ್ಕಪಕ್ಕ ಸ್ಲಿಪ್ಪರ್ಗಳನ್ನ ಬಿಡಕ್ಕೆ ಹೋಗಬೇಡಿ. ಹಾಗೇ ತುಳಸಿ ಗಿಡದ ಪಕ್ಕ ಯಾವುದೇ ಕಾರಣಕ್ಕೂ ಗಣಪತಿ ಫೋಟೋವನ್ನು ಇಡತಕ್ಕಂಥದ್ದು, ಇನ್ಯಾವುದೋ ವಿಗ್ರಹವನ್ನು ಇಡತಕ್ಕಂಥದ್ದು ಮಾಡೋಕ್ಕೆ ಹೋಗಬೇಡಿ, ತಪ್ಪು. ಅದರಿಂದನೂ ಕೂಡ ಲಕ್ಷ್ಮೀ ಪ್ರಿಯೆ. ಲಕ್ಷ್ಮಿನ ಕಳ್ಕೊಂಡಷ್ಟೇ ನೀವು ತುಳಸಿಗೆ ಏನಾರ ಅಗೌರವ ಅಥವಾ ಈ ಥರ ಮಾಡ್ತಾ ಹೋದರೆ ಕಳ್ಕೊಳ್ಳತಕ್ಕಂಥ ಪರಿಣಾಮವನ್ನು ನೋಡುವಂಥರಾಗ್ತೀರ. ಹಾಗೂ ತುಳಸಿನ ಯಾವುದಾದ್ರು ಅಂದ್ಕೊಳ್ಳದಂಥ ಟೈಮ್ಗಳಲ್ಲಿ ಹೇಗೋಗೋ ಮುಂದೆ ಮುಟ್ಟತಕ್ಕಂಥದ್ದಲ್ಲ. ತುಂಬ ಜನ ಬಂದು ಮಧ್ಯಾಹ್ನದ ತುಳಸಿ ಕಿತ್ಬಿಡ್ತೀರಾ, ಅದು ತೆಗೆದುಕೊಂಡು ಹಗಿತೀರಾ, ಮನೆಯ ಮುಂದೆ ಬೆಳೆದಿರತಕ್ಕಂಥ ತುಳಸಿನೇ ಕಿತ್ಕೊಂಡು ದೇವ್ರಿಗೆ ಮತ್ತೆ ಅರ್ಪಿಸ್ತೀರ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಮುಂದೆ ಬೆಳೆದಿರತಕ್ಕಂಥ ತುಳಸಿಯನ್ನು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಬಳಸತಕ್ಕಂಥದ್ದೆಲ್ಲ ನಿಷಿದ್ಧ. ಆ ತುಳಸಿ ಗಿಡವನ್ನು ಯಾವ್ಯಾವ ಟೈಮಲ್ಲಿ ತೆಗೆದುಕೊಂಡು ತಿನ್ನೋಂಗಿಲ್ಲ. ಯಾರು ಪ್ರತಿ ಭಾನುವಾರದಂದು ತುಳಸಿಗೆ 1 ಲೋಟದಷ್ಟು ಹಸಿ ಹಾಲನ್ನು ಅರ್ಪಿಸ್ತಾರೋ ಅವರೆಲ್ಲರ ಸಾಲ ಬಾಧೆಗಳು ದೂರವಾಗಿ ಉತ್ತಮ ಲಕ್ಷ್ಮಿ ಆಕರ್ಷಣೆಯಾಗುತ್ತೆ. ಈ ಸರಳ ಪರಿಹಾರವೊಂದು ಭಾನುವಾರದೊತ್ತು ಮಾಡಿ, ಖಂಡಿತ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗತಕ್ಕಂಥದ್ದು ನಿಮಗೆ. ಇನ್ನು ಸಾಲ ಬಾಧೆ ದೂರ ಆಗಬೇಕು, ಲಕ್ಷ್ಮಿ ನಿಮಗೆ ತುಂಬ ಚೆನ್ನಾಗಿ ನಿಲ್ಲಿಸಬೇಕು ಅಂದರೆ ಗಣಪತಿ ಸೂಕ್ತವನ್ನು ಹೇಳ್ಕೊಳ್ತಕ್ಕಂಥದ್ದು ಬರಲಿ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಳಿ, ಪಾರಾಯಣ ಮಾಡಿ. ಖಂಡಿತ ಗಣಪತಿ ಅನುಗ್ರಹದಿಂದ ಲಕ್ಷ್ಮಿ ವೃದ್ಧಿ ಆಗುತ್ತೆ, ಸಾಲ ಬಾಧೆ ಇರುತ್ತೆ. ಮನೆಯಲ್ಲಿ ವಾಸ್ತು ದೋಷಗಳಿದ್ದರೂ ಕೂಡ ಹಣಕಾಸಿನ ಮುಂಗಡ್ಡು ಜಾಸ್ತಿಯಾಗಿ ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬಂದುಬಿಡುತ್ತೆ. ತುಂಬ ಜನ ಮಾಡತಕ್ಕಂಥ ತಪ್ಪಿದು ಏನಂದರೆ, ನನಗೆ ಯಾವಾಗಲಾಗ್ಬಿಡುತ್ತೆ ಕುಂಭರಾಶಿ, ಮಕರ ರಾಶಿ, ಪಶ್ಚಿಮಕ್ಕೆ ಹೋಗು, ನಂದು ಮೀನರಾಶಿ ಈಶಾನ್ಯ ಪೂರ್ವ ಅಥವಾ ಉತ್ತರಕ್ಕೆ ಹೋಗು, ನಂದು ಮೇಷರಾಶಿ ದಕ್ಷಿಣಕ್ಕೆ ಹೋಗು, ಇಷ್ಟನ್ನು ಮಾತ್ರ ನೋಡ್ಕೊಳತಕ್ಕಂಥದ್ದು ವಾಸ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ರು ತುಂಬ ಜನ. ಯಾವ ಮೂಲೆಯಲ್ಲಿ ಏನೇನು ಬರಬೇಕು, ವಾಯುವಾಗ ಏನು ಬರಬೇಕು, ಅಗ್ನಿದಿಕ್ ಭಾಗದಲ್ಲಿ ಏನು ಬರಬೇಕು ತುಂಬ ಜನ ಗೊತ್ತೇ ಇರಲ್ಲ. ಡೋರ್ ಒಂದಿದ್ರೆ ಸಾಕು ಅಭಿವೃದ್ಧಿ ಆಗಿಬಿಡುತ್ತೆ. ರಾಂಗ್. ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಾಸ್ತುವಿನ ಬಗ್ಗೆ ಕ್ಲಾಸಸ್ಗಳು ಶುರುವಾಗುತ್ತೆ. ವಾಸ್ತುವಿನ ಬಗ್ಗೆನೇ ನಿಮಗೆ ಬೇಸಿಕ್ಸ್ ಯಾವ ರೀತಿ ಕಲ್ತ್ಕೊಂಡು ಹೋಗ್ಬೋದು ಎಲ್ಲವೂ ಕೂಡ ಹೇಳ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಮನೆಯಲ್ಲಿ ವಾಸ್ತು ದೋಷವಿದ್ದರೂ ಕೂಡ ಸಾಲ ಆಗತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಜನ್ಮಜಾತಕದಲ್ಲಿ ಶುಕ್ರ ವ್ಯಯಸ್ಥಾನದಲ್ಲಿದ್ದರೆ ವಕ್ರಿಯಾಗಿದ್ದರೆ ಸಾಲ ಆಗತಕ್ಕಂಥದ್ದು ದ್ವಿಗುಣವಾಗತಕ್ಕಂಥದ್ದು. ಜನ್ಮಜಾತಕವನ್ನು ಕೂಡ ನಾವು ನೋಡ್ಕೊಳ್ಬೇಕು. ಹೇಗೆ ಸ್ಥಳದ ಪ್ರಾಮುಖ್ಯತೆ ಹೇಗಿರುತ್ತೋ ಅದೇ ರೀತಿ ನಮಗೆ ಜನ್ಮಜಾತಕವು ಕೂಡ ತುಂಬ ಇಂಪಾರ್ಟೆಂಟ್. ಶುಕ್ರ ವಕ್ರಿಯಾಗಿದ್ದರೂ ಕೂಡ ವ್ಯಯಸ್ಥಾನದಲ್ಲಿದ್ದರೂ ಕೂಡ ಹಣಕಾಸಿನ ಅಭಾವ ಪ್ರತಿನಿತ್ಯ ಬರ್ತಾ ಜಾಸ್ತಿನೇ ಆಗ್ತಾ ಹೋಗ್ತಾ ಹೊರತು ಕಮ್ಮಿ ಆಗೋದಿಲ್ಲ. ಇನ್ನು ಮನೆಯಲ್ಲಿ ಲಕ್ಷ್ಮೀ ನೆಲೆಸಿ ಇರತಕ್ಕಂಥ ಸಾಲಗಳು ತಿರಬೇಕು ಅಂದರೆ ಪ್ರತಿ ಶನಿವಾರದೊತ್ತು ಅರಳಿ ಮರದ ಕೆಳಭಾಗದಲ್ಲಿ ಮಣ್ಣಿನ ದೀಪವನ್ನು ಬಳಸ್ಕೊಂಡು ಅರಳೆಣ್ಣೆಯನ್ನು ಹಾಕಿ ದೀಪವನ್ನು ಸ್ಥಾಪನೆ. ಖಂಡಿತ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಲಕ್ಷ್ಮಿ ಅನುಗ್ರಹವಾಗಿ ಯಥೇಚ್ಛವಾಗಿ ನೀವು ನೆಲೆಸತಕ್ಕಂಥದ್ದು. ಹಾಗೂ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ, 4 ಕೆಂಪು ನಾಣ್ಯಗಳು, ಚಕ್ಕೆ, ಏಲಕ್ಕಿ ಎಲ್ಲವೂ ಕೂಡ ಮಿಶ್ರಿತ ಮಾಡಿ ಕಟ್ಟಿ ನೀಟಾಗಿ ಅಕ್ಕಿ ಪ್ಯಾಕ್ ಮಾಡಿ ಇಟ್ಬಿಡಿ 48 ದಿನ. ಎಂಥದೇ ಸಾಲ ಬಾಧೆಯಲ್ಲಿದ್ದರೂ ಕೂಡ ಸಾಲ ಬಾಧೆಗಳಿಂದ ಹೊರಡೆ ಬರೋದಕ್ಕೆ ನಿಮಗೆ ಅವಕಾಶಗಳು ವೃದ್ಧಿ ಆಗುತ್ತೆ. ಅಂದರೆ ಡೋರ್ ಓಪನ್ಸ್ ಆಗುತ್ತೆ. ಮೊದಲು ತುಂಬ ಪ್ರಯತ್ನಪಟ್ಟು ಕೂಡ ಸಾಲ ತೀರೋಕ್ಕೆ ಯಾವ ಆಪ್ಷನ್ಸ್ ಇರೋದಿಲ್ಲ, ಡೋರ್ಗಳು ಕ್ಲೋಸ್ ಆಗಿರುತ್ತೆ. ಬಟ್ ಆಟೋಮೆಟಿಕ್ಲಿ ದಾರಿ ಸಿಗ್ತಾ ಹೋಗುತ್ತೆ. ಸಾಲವನ್ನು ತೀರಿಸ್ಕೊಳ್ಳೋಕ್ಕೆ ಮನಸ್ಸನ್ನು ಮಾಡ್ತೀರಾ. ಇನ್ನು ಪ್ರಮುಖವಾಗಿ ಚಿನ್ನವನ್ನು ಅಡ ಇಟ್ಟು ಮನೆಗೆ ತಂದ ನಂತರ ಮೊದಲು ಉಪ್ಪಿನಿಂದ ಹಾಗೂ ಅರಿಶಿಣದಿಂದ ಹಾಲಿನಿಂದ ಶುದ್ಧಿ ಮಾಡಿ ದೇವರ ಮನೇಲಿಟ್ಟು ತದನಂತರ ಧಾರಣೆ ಮಾಡಿ. ತುಂಬ ಜನ ಏನು ಮಾಡಿಬಿಡ್ತಾರೆ, ಯಾವುದೋ ಒಂದು ಚಿನ್ನ ಅಡ ಇಟ್ಬಿಟ್ಟಿರ್ತಾರೆ ಕಷ್ಟ ಅಂತ, ಯಾವುದೋ ಮದುವೆ ಉಪನಯನ ಈ ಥರ ಗೃಹಪ್ರವೇಶ ನಾಮಕರಣ ಕಾರ್ಯಕ್ರಮ ಮತ್ತು ಸಡನ್ಲೇ ಬಿಡಿಸ್ಕೊಂಡು ಹಾಕೊಂಬಂದ್ಬಿಟ್ಟು ಅದನ್ನು 2-3 ದಿನ ಮನೇಲಿ ಇಟ್ಟಿರ್ತಾರೆ. ಮತ್ತಿನ್ಯಾವುದೋ ಫಿನಾನ್ಷಿಯಲಿ ಬ್ಲಾಕೇಜ್ ಆಯಿತು ಮತ್ತೆ ತಗೊಂಡು ಅಡ ಇಡ್ತಾರೆ. ಇನ್ನು ಕೆಲವರು ಅಲ್ಲಿ ಬಿಡಿಸು ಮನೆಗೆ ತರೋದಿಲ್ಲ, ಮತ್ತಿನ್ನೊಂದು ಕಡೆ ಅಲ್ಲಿ ಅಡ ಇಡು, ಅಲ್ಲಿ ಬಿಡಿಸು ಮತ್ತಿನ್ನೊಂದು ಕಡೆ ಕ್ಲಡ್ಸ್ ಮಾಡು. ಈ ಥರ ಚಿನ್ನವನ್ನು ಓಡಾಡಿಸ್ತಾನೆ ಇರ್ತಾರೆ ಹೊರತು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಚಿನ್ನವನ್ನು ಮೈ ಮೇಲೆ ಹಾಕೊಳ್ಳೋಕ್ಕೆ ಸೌಭಾಗ್ಯವೇ ಇರೋದಿಲ್ಲ. ಈ ಥರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಚಿನ್ನವನ್ನು ಬಿಡಿಸಿದಾಗ ಮೊದಲು ನೀರಿನಿಂದ ಶುದ್ಧಿ ಮಾಡಿಕೊಂಡು ತದನಂತರ ಅದಕ್ಕೆ ಅರಿಶಿಣದಿಂದ ಶುದ್ಧಿ ಮಾಡಿ, ಹಾಲಿನಿಂದ ಶುದ್ಧಿ ಮಾಡಿ,
ಭಗವಂತನ ಪಾದಗಳನ್ನಿಟ್ಟು ಪೂಜೆ ಮಾಡಿದ ನಂತರ ಧಾರಣೆ ಮಾಡಿ, ಖಂಡಿತ ಆ ಚಿನ್ನ ನಿಮ್ಮ ಕೈಯನ್ನು ಬಿಟ್ಟು ಹೋಗೋದೇ ಇಲ್ಲ. ಸದಾಕಾಲ ನಿಮ್ಮೊಂದಿಗೆ ಲಕ್ಷ್ಮಿ ಇರತಕ್ಕಂಥದ್ದಾಗತ್ತೆ. ಎಲ್ಲರಿಗೂ ಕೂಡ ಇರತಕ್ಕಂಥ ಸಾಲ ಬಾಧೆಗಳು ದೂರವಾಗಲಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರೋ ತುಂಬ ಸಾಲ ಬಾಧೆಗಳು ಸಿಗಾಕೊಂಡ್ಬಿಟ್ಟಿದ್ದಾರೆ, ಎಷ್ಟೇ ಕಷ್ಟಪಟ್ಟರು ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂಥದ್ದವರು ಕೂಡ ಈ ರೆಮಿಡೀಸ್ಗಳನ್ನು ಫಾಲೋ ಮಾಡಲಿ. ಖಂಡಿತ 49 ದಿನದೊಳಗಾಗಿ ಸಾಲ ಬಾಧೆಯಿಂದ ಹೊರಗಡೆ ಬರತಕ್ಕಂಥ ಎಲ್ಲ ಅವಕಾಶಗಳು ವೃದ್ಧಿ ಆಗುತ್ತೆ. ಆ ಅವಕಾಶಗಳನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡಿಕೊಂಡ್ರೆ, ಅಂದರೆ ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತ ಸಾಲದ ಸುಳಿಯಿಂದ ಹೊರಗಡೆ ಬಂದು ಒಳ್ಳೆಯ ಲಕ್ಷ್ಮೀನಗರದಿಂದ ನೆಮ್ಮದಿಯ ಜೀವನವನ್ನು ಮಾಡುವಂಥರಾಗ್ತೀರ. ಭಗವಂತ ಎಲ್ಲರೂ ಕೂಡ ಅಭಿವೃದ್ಧಿಯನ್ನು, ಒಳ್ಳೆಯ ಆರೋಗ್ಯ ಸಹಿತವಾಗಿ ಲಕ್ಷ್ಮೀನಗರ ಮಾಡಿಕೊಳ್ಳಿ ಅಂತ ನಾನು ಬೇಡ್ಕೊಳ್ತೇನೆ. ಶುಭಮಸ್ತು.